ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಬಿ ಟಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಬಾಣಂತಿಯರಿಗೆ ವಿಶೇಷವಾಗಿ ಕೊಡುವಂತಹ ಒಂದು ಸೊಪ್ಪಿನ ಸಾಂಬಾರನ್ನ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಸೊಪ್ಪು ಬೇಕು ಅದನ್ನು ತಗೊಳ್ಳಿ. ಪಾಲಕು, ಮೆಂತ್ಯ, ಲಾಳಿ ಮತ್ತು ಕೊತ್ತಂಬರಿ ಸೊಪ್ಪು ಯಾವುದಾದ್ರೂ ಆಗಿರ್ಬೋದು. ನಿಮ್ಮ ಕಾಂಬಿನೇಷನ್ ಯಾವುದಿದೆ ನೋಡಿಬಿಟ್ಟು ಅದನ್ನು ತಗೊಳ್ಳಿ. ಚೆನ್ನಾಗಿ ತೊಳೆದು ಸೋರು ಹಾಕಬೇಕು. ಆ ಥರ ಆದಾಗ ಅದರಲ್ಲಿರೋ ಮಣ್ಣೆಲ್ಲ ಹೋಗಿಬಿಡುತ್ತೆ. ಇದಕ್ಕೆ ಸೊಪ್ಪೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಒಂದು ಅರ್ಧ ಕಪ್ ತೊಗರಿಬೇಳೆ, ಅರ್ಧ ಕಪ್ ಹೆಸರುಬೇಳೆ ಹಾಕ್ಕೊತಿದ್ದೀನಿ. ಬಾಣಂತಿಯರಿಗೆ ನೀವು ತೊಗರಿಬೇಳೆ ಕೊಡೋದಿಲ್ಲ ಅನ್ನೋದಾದರೆ ನೀವು ಬರೀ 1 ಕಪ್ಪು ಹೆಸರುಬೇಳೆನ ಹಾಕೋಬಹುದು. ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮ್ಯಾಟೊ, ಒಂದು 4ರಿಂದ 5 ಮೆಣಸಿನ್ಕಾಯಿ, ಒಂದು 10 ಬೆಳ್ಳುಳ್ಳಿ, 10 ಎಸ್ಲು ಬೆಳ್ಳುಳ್ಳಿ. ಇದು ಅಷ್ಟೇ. ಇದಿಷ್ಟನ್ನು ಕೂಡ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ಬಾಣಂತಿಯರಿಗೆ ಯಾಕೆ ಕೊಡ್ತಾರೆ ಅಂತ ಅಂದರೆ, ನೀವು ಇದಕ್ಕೆ ಒಗ್ಗರಣೆ ಹಾಕೋದಿಲ್ಲ ಅಂತಂದರೆ ಹಾಗೆ ಜಸ್ಟ್ ಬೇಯಿಸ್ಬಿಟ್ಟು ಅನ್ನದ ಜೊತೆ ಕೊಡ್ಬೋದು. ಇಲ್ಲ ಅಂತಂದರೆ ತುಪ್ಪದಲ್ಲಿ ಒಗ್ಗರಣೆನ ಹಾಕ್ಬೋದು. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಎಷ್ಟು ಬೇಕು ಅಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು. ಒಂದು 3-4 ವಿಷಲ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ ಬಸ್ಸಾರೆಲ್ಲ ಮಾಡೋದಂತ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಯಾಕೆಂದರೆ ಅದನ್ನು ಫಸ್ಟು ಬೇಯಿಸ್ಕೊಂಡು ಅದು ಆರಿದ ಮೇಲೆ ರುಬ್ಕೊಂಡು ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ. ಮತ್ತು ಅದ್ರ ಪಲ್ಯ ಎಲ್ಲ ಮಾಡಿಬಿಟ್ಟು ಇದು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಸೊಪ್ಪು ಇಲ್ಲಿ ನಿಮ್ಮ ತೋಟದಲ್ಲಿ ಇಲ್ಲ ಗದ್ದೆಯಲ್ಲಿ ಎಲ್ಲಾದರೂ ಸಿಗುತ್ತಲ್ಲ, ಆ ಸೊಪ್ಪಿಂದ ಮಾಡಿದರೂ ಈ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಟೈಮು ತುಂಬ ಸೇವ್ ಆಗುತ್ತೆ ಈ ಸಾಂಬಾರು ಮಾಡೋದ್ರಿಂದ. ನೋಡಿ, ಎಲ್ಲ ಬೇಯಿಸ್ಕೊಂಡಾಗಿದೆ, ಎಲ್ಲದೂ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಫಸ್ಟಿಂಗು ಕಾಯಿ ಹಾಕ್ಕೊಳ್ತಾ ಇಲ್ಲ. ಒಂದು 2 ಸ್ಪೂನಷ್ಟು ಹುಣಸೆ ರಸನ ಹಾಕ್ಕೊತಾ ಇದ್ದೀವಿ. ಉಪ್ಪು, ಹುಳಿ, ಖಾರ ಎಲ್ಲದೂ ಇದ್ರೇ ಒಂಥರ ಟೇಸ್ಟ್ ಅನಿಸೋದು. ಇದನ್ನು ನೀವು ಹೀಗೇ ಸ್ವಲ್ಪ ಬಿಸಿ ಕೊಡ್ಬೋದು ಬಾಣಂತಿಯರಿಗೆ. ಇಲ್ಲ ಅಂತ ಅಂದರೆ ನೀವು ಯೂಶ್ವಲಿ ತಿನ್ನೋಕ್ಕೆ ಕೊಡ್ತೀರಾ ಅಂತ ಅನ್ನೋದಾದರೆ ಖಾರ ಪುಡಿ ಎಲ್ಲ ನೀವು ಈ ಥರ ಮಾಡ್ಕೋಬಹುದು. ಅದಕ್ಕೆ 1 ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಕುಕ್ಕರ್ ವಿಷಲೆಲ್ಲ ತೆಗೆದ ಮೇಲೆ ಒಂದು ಸ್ವಲ್ಪ ಬೇಕಿದ್ದರೆ ಸ್ಮ್ಯಾಶ್ ಮಾಡಿಕೊಂಡು ಮತ್ತು ಇದನ್ನು ಗ್ಯಾಸ್ ಮೇಲೆ ಹಚ್ಚಿಬಿಟ್ಟು ಇಟ್ಟು ಈ ಪ್ರೊಸೀಜರೆಲ್ಲ ಮಾಡ್ಕೊಳ್ಳೋದು. ಅದಕ್ಕೆ 1 ಸ್ಪೂನು ಖಾರ ಪುಡಿ ಹಾಕ್ಕೊಂಡೆ. ನೆಕ್ಸ್ಟ್ ಅದು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಬಾಣಲೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು. ಇಲ್ಲಿ ನಾವು ಆಯಿಲ್ನ ಯೂಸ್ ಮಾಡಿದ್ದೀವಿ. ನಿಮಗೆ ಬೇಡ ತುಪ್ಪ ಯೂಸ್ ಮಾಡ್ತೀವಿ ಅನ್ನೋದಿದ್ದರೆ ಸಹ ತುಪ್ಪನ ಯೂಸ್ ಮಾಡ್ಬೋದು. ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಜೀರಿಗೆ ಎಲ್ಲ ಏನಿದೆ ಅದು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಬ್ರೆಸ್ಟ್ ಮಿಲ್ಕ್ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಹಾಗಾಗಿ ಅದನ್ನು ಜಾಸ್ತಿ ಉಪಯೋಗಿಸ್ಬೇಕು. ನಮ್ಮ ಊಟದಲ್ಲಿ ನಾವು ಏನು ತಗೊತೀವಿ ವಿಟಮಿನ್ಸ್ ಇರೋವಂಥದ್ದು ಇದನ್ನೆಲ್ಲ ಜಾಸ್ತಿ ಉಪಯೋಗಿಸ್ಬೇಕು ನಾವು. ಇಷ್ಟೇ, ವೆರಿ ಈಸಿ ರೆಸಿಪಿ. ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ.